ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 2024-25ನೇ ಸಾಲಿನಲ್ಲಿ SA1 ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ತರಗತಿ 10 ಈ ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಮೊದಲನೇ ವಿಡಿಯೋದಲ್ಲಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಮೇನ್ ಅನ್ನು ಅಭ್ಯಾಸ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳು, ಇವುಗಳಿಗೆ ಉತ್ತರಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಕಲಿಯುತ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. 4ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಅದರಲ್ಲಿ 25ನೇ ಪ್ರಶ್ನೆ ಇದೆ. √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅಥವಾ 26 ಮತ್ತು 91 ಈ ಸಂಖ್ಯೆಗಳಿಗೆ ಲಸಅ ಮತ್ತು ಮಸಅಗಳನ್ನು ಕಂಡುಹಿಡಿಯಿರಿ ಹಾಗೂ ಲಸಅ ಇಂಟು ಮಸಅ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ಸೊ ಇಲ್ಲಿ ಎರಡು ಪ್ರಶ್ನೆಗಳಿದೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಪ್ರಶ್ನೆಗೆ ಉತ್ತರವನ್ನು ಬರೀರಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಒಟ್ಟು 9 ಪ್ರಶ್ನೆಗಳು ಬರುತ್ತೆ. ಒಂದು ಪ್ರಶ್ನೆಗೆ 3 ಅಂಕ, ಟೋಟಲ್ 27 ಅಂಕಗಳು ಈ ಒಂದು 4ನೇ ಮೇನಿಂದ ನಿಮಗೆ ಸಿಗುತ್ತೆ. ಹಾಗಾದರೆ 25ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರೀಬೇಕು ಹಾಗೂ ಎರಡನೇ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದನ್ನು ನೋಡೋಣ. ಸೊ 4th ಮೇನ್ 25ನೇ ಪ್ರಶ್ನೆ. ಊಹೆ √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. √2 = p/q, p, q belongs to z, q is not equal to 0 ಮತ್ತು p, q = 1. ಇಲ್ಲಿ p ಮತ್ತು qಗಳಿಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ. ಸೊ √2 = p/q, √2 q ಈ ಕಡೆ ಇಂಟು ಆಗುತ್ತೆ, ಇಂಟು q = p. ಸೊ ಎರಡು ಬದಿ ವರ್ಗಗೊಳಿಸಿದಾಗ ಎರಡು ಕಡೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಆವಾಗ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಆಗುತ್ತೆ. ಇದು q² ಆಗುತ್ತೆ, p² ಆಗುತ್ತೆ. ಆಗ 2 p² ಅನ್ನು ಭಾಗಿಸುತ್ತದೆ. ಸೊ 2 p ಅನ್ನು ಸಹ ಭಾಗಿಸುತ್ತದೆ. ಇದನ್ನು ಸಮೀಕರಣ 1 ಅಂತ ಬರೀಬೇಕು ವಿದ್ಯಾರ್ಥಿಗಳೇ. p = 2m ಆಗಿರಲಿ, m belongs to z. ಸೊ p ಜಾಗದಲ್ಲಿ 2m ಅನ್ನು ಹಾಕಬೇಕು ಸಮೀಕರಣ 1ರಿಂದ. ಸೊ p ಎಲ್ಲಿದೆ 2m ಅನ್ನು ಹಾಕಬೇಕು. p² ಇಂದ √2 ಏನಿದೆ ಅಂದರೆ ಸಮೀಕರಣ 1 2q² = p² ಅಂತ ಇದೆ. 2q² ಹಾಗೆ ಇದೆ. p ಜಾಗದಲ್ಲಿ 2m ಹಾಕಿ. ಸೊ ಸ್ಕ್ವೇರ್ದಿಂದ 2m² ಆಗುತ್ತೆ. 2² ಹಾಗೆ ಇದೆ =4m² ಆಗುತ್ತೆ. ಸೊ 2ರಿಂದ ಭಾಗಿಸಿ q² = 2m² ಆಗುತ್ತೆ. ಇಲ್ಲಿ 2 q² ಅನ್ನು ಭಾಗಿಸುತ್ತದೆ, 2 q ಅನ್ನು ಸಹ ಭಾಗಿಸುತ್ತದೆ. ದೇರ್ಫೋರ್ 2 p ಮತ್ತು qಗಳ ಸಾಮಾನ್ಯ ಅಪವರ್ತನವಾಗಿದೆ. 2 ಅನ್ನೋದು p ಮತ್ತು qಗಳ ಸಾಮಾನ್ಯ ಅಪವರ್ತನವಾಗಿದೆ. ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಆದ್ದರಿಂದ √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಇದು 25ನೇ ಪ್ರಶ್ನೆಯಲ್ಲಿ 2 ಕ್ವಶನ್ ಇದೆ. ಅದರಲ್ಲಿ 1ನೇ ಪ್ರಶ್ನೆಗೆ ಉತ್ತರ. ಇನ್ನು ಅಥವಾ ಪ್ರಶ್ನೆ ಇದೆ, ಲಸ ಮತ್ತು ಮಸ ಕಂಡುಹಿಡಿಯೋದು. ಸೊ 26 ಮತ್ತು 91ರ ಲಸವನ್ನು ಕಂಡುಹಿಡಿಯೋದು ಹೇಗೆ ಮತ್ತು ಮಸವನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಸೊ 26ರ ಅವಿಭಾಜ್ಯ ಅಪವರ್ತನಗಳು 2 × 13, ಹಾಗೆ 91ರ ಅವಿಭಾಜ್ಯ ಅಪವರ್ತನಗಳು 7 × 13. ಸೊ ಈ ಲಸ ಬೇಕು ಅಂದರೆ ಎಲ್ಲ ಸಾಮಾನ್ಯ ಅಪವರ್ತನಗಳು ಬರೀಬೇಕು. ಸೊ ಇಲ್ಲಿ ಎಲ್ಲ ಸಾಮಾನ್ಯ ಅಪವರ್ತನಗಳು ಯಾವುದೂ ಇಲ್ಲ. ಸೊ ಉಳಿದಿರ್ತಕ್ಕಂಥ ಅಪವರ್ತನಗಳನ್ನು ಸಹ ಇಲ್ಲಿ ಬರೆಯೋಣ. 2 × 13. ಸೊ 13 ಸಾಮಾನ್ಯ ಅಪವರ್ತನ ಇದೆ, ಸಾಮಾನ್ಯ ಅಪವರ್ತನ 13. ಇನ್ನು ಉಳಿದಿರ್ತಕ್ಕಂಥ ಅಪವರ್ತನಗಳು 2 × 7 ಅಂದರೆ ಅವಿಭಾಜ್ಯ ಅಪವರ್ತನಗಳು 2 × 13, 91ರದ್ದು 7 × 13. ಇಲ್ಲಿ ಸಾಮಾನ್ಯ ಅಪವರ್ತನ 13 ಇದೆ. ಸೊ 13ಅನ್ನು ಬರೆದ್ವಿ. ಸೊ 13ಅನ್ನು ಒಂದು ಸಾರಿ ಬರೆದು ಉಳಿದಿರತಕ್ಕಂತಹ ಸಂಖ್ಯೆಗಳು ಯಾವುದಿದೆ 2 ಮತ್ತು 7. ಸೊ ಅವನ್ನ ಬರಿಬೇಕು 2 × 7. ಸೊ ಈ 3ಅನ್ನು ಗುಣಿಸಿದಾಗ 182 ಆಗುತ್ತೆ ಲಸ. ಇನ್ನು ಮಸ ಬೇಕು ಅಂದರೆ ಸೊ ಇವೆರಡರಲ್ಲಿ ಯಾವ ಸಾಮಾನ್ಯವಾಗಿದೆ 13 ಇದೆ. ಸೊ ಹಾಗಾಗಿ ಮಸ ಎಷ್ಟಾಗಿದೆ 13 ಆಗಿದೆ. ಸೊ ನಿಬಂಧನೆ ಕೊಟ್ಟಿದ್ದಾರೆ ಲಸ ಇಂಟು ಮಸ ಮಾಡಬೇಕು. ಲಸ ಇಂಟು ಮಸ, ಲಸ 182, ಮಸ 13. ಇವೆರಡನ್ನ ಗುಣಿಸಿದರೆ 2366 ಆಗುತ್ತೆ. ಹಾಗೆ ಸೂತ್ರದಲ್ಲಿ ಇದನ್ನು ಅಪ್ಲೈ ಮಾಡೋಣ. ಎರಡು ಸಂಖ್ಯೆಗಳ ಗುಣಲಬ್ಧ. ಸೊ ಎರಡು ಸಂಖ್ಯೆಗಳ ಗುಣಲಬ್ಧ 26 × 91. ಇವೆರಡನ್ನ ಗುಣಿಸಿ 2366 ಆಗುತ್ತೆ. ದೇರ್ಫೋರ್ ಲಸ ಇಂಟು ಮಸ = ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿದೆ ಅಂತೇಳಿ ನಾವು ಸಾಧಿಸಬಹುದು ವಿದ್ಯಾರ್ಥಿಗಳೇ.
ಪ್ರಶ್ನೆ ಸಂಖ್ಯೆ 26 ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಅದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು ಮತ್ತು ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳ ನಡುವಿನ ಸಂಬಂಧಕ್ಕೂ ತಾಳೆಯನ್ನು ನೋಡಬೇಕು. ಸೊ ಹೇಗೆ ಲೆಕ್ಕ ಮಾಡೋದನ್ನು ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಹಾಗೆ ಬರ್ತೀವಿ. ಸೊ ಕೊನೆಯ ಸಂಖ್ಯೆ 6, ಇಲ್ಲಿ ಮೊದಲ ಸಂಖ್ಯೆ 1 ಇರುತ್ತೆ, 6 ಬಂದೆ 6. ಸೊ 6ರ ಅಪವರ್ತನಗಳು 3 ಮತ್ತು 2, 3 2 6. ಗುಣಾಕಾರ ಮಾಡಿದ್ರೆ 6 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ ಈ ಸಂಖ್ಯೆ ಬರಬೇಕು, 5 ಬರಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5x ಅನ್ನು ಮೈನಸ್ 3x ಮೈನಸ್ 2x ಅಂತ ಬರೀಬೇಕು ಪ್ಲಸ್ 6. ಸೊ ಇವೆರಡರಲ್ಲಿ ಕಾಮನ್ ಎಕ್ಸ್ ಇದೆ, ಎಕ್ಸ್ ತೆಗೆದ್ರೆ ಎಕ್ಸ್ ಮೈನಸ್ 3, ಇಲ್ಲಿ ಮೈನಸ್ 2 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 3 ಬರುತ್ತೆ. ಸೊ ಇಲ್ಲಿ ಎಕ್ಸ್ ಮೈನಸ್ 3 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2 ಬರುತ್ತೆ, ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3. therefore x is equal to 2, x is equal to 3. ಅಂದರೆ ಆಲ್ಫಾ is equal to 2, ಬೀಟಾ is equal to 3 ಅಂತ ತಗೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6ಅಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಬಹುಪದೋಕ್ತಿಯ ಸಾಮಾನ್ಯ ರೂಪ. ಸೊ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು ಮೈನಸ್ 5, ಸಿ ಇಸ್ ಈಕ್ವಲ್ ಟು 6. ಸೊ ಸಹಗುಣಕಗಳ ನಡುವೆ ಮತ್ತು ಶೂನ್ಯತೆಗಳ ನಡುವೆ ಸಹ ಸಂಬಂಧವನ್ನು ನೋಡೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಅಂದರೆ 2, ಬೀಟಾ ಅಂದರೆ 3. ಸೊ 2 ಪ್ಲಸ್ 3 ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಮೈನಸ್ 5 ಬೈ ಎ ಅಂದರೆ 1. ಮೈನಸ್ ಇಂಟು ಮೈನಸ್ ಪ್ಲಸ್ 5 ಬೈ 1 ದಟ್ ಇಸ್ ಈಕ್ವಲ್ ಟು 5. 5 ಇಸ್ ಈಕ್ವಲ್ ಟು 5 ಶೂನ್ಯತೆಗಳ ಮೊತ್ತ. ಹಾಗೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಅಂದರೆ 2, ಬೀಟಾ ಅಂದರೆ 3, 2 ಇಂಟು 3 ಇಸ್ ಈಕ್ವಲ್ ಟು ಸಿ ಅಂದರೆ 6, ಎ ಅಂದರೆ 1, 6 ಬೈ 1 ದಟ್ ಇಸ್ ಈಕ್ವಲ್ ಟು 6. 6 ಇಸ್ ಈಕ್ವಲ್ ಟು 6. ಇದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 27 3x ಇಂಟು 3x ಮೈನಸ್ 2 ಇಸ್ ಈಕ್ವಲ್ ಟು ಮೈನಸ್ 1 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಥವಾ kx ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣವು ವಾಸ್ತವ ಮತ್ತು ಸಮನಾದ 2 ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ 2 ಪ್ರಶ್ನೆ ಇದೆ. ಸೊ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ನೀವು ಬರೀಬೇಕಾಗುತ್ತೆ. ಸೊ ಉತ್ತರವನ್ನು ನೋಡೋಣ. 27ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ 3x ಇಂಟು 3x ಮೈನಸ್ 2 ಇಸ್ ಈಕ್ವಲ್ ಟು ಮೈನಸ್ 1. ಸೊ 3x ಇಂದ 3x ಮೈನಸ್ 2 ಗುಣಿಸಿದಾಗ 3x ಇಂಟು 3x 9x ಸ್ಕ್ವೇರ್ ಮೈನಸ್ 3x ಇಂಟು 2 6x ಮೈನಸ್ 6x ಇಸ್ ಈಕ್ವಲ್ ಟು ಮೈನಸ್ 1. 9x ಸ್ಕ್ವೇರ್ ಮೈನಸ್ 6x ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಇವಾಗ ಅಪವರ್ತಿಸಬೇಕು ಕೊನೆಯ ಪದ ಮತ್ತು ಕೊನೆಯ ಸಂಖ್ಯೆ ಮತ್ತು ಮೊದಲ ಸಂಖ್ಯೆ 9 ಒಂದಲೇ 9 ಆಗುತ್ತೆ. 9ರ ಅಪವರ್ತನಗಳು 3 3 9 ಗುಣಿಸಿದರೆ 9 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 6 ಬರಬೇಕು. ಹಾಗಾಗಿ 3 ಇಂಟು 3 ತಗೊಂಡಿದ್ದೀವಿ. 9x ಸ್ಕ್ವೇರ್ ಮೈನಸ್ 6xನ್ನು ಮೈನಸ್ 3x ಅಂತ ಬರೀಬೋದು. 2 ಕೂಡಿದ್ರೆ ಮೈನಸ್ 6x ಆಗುತ್ತೆ. ಸೊ ಪ್ಲಸ್ 1 ಇಸ್ ಈಕ್ವಲ್ ಟು 0. ಇವೆರಡನ್ನು ತಗೊಂಡ್ರೆ ಇದರಲ್ಲಿ ಕಾಮನ್ 3x ತೆಗಿಬೇಕು. 3x ತೆಗೆದ್ರೆ 3x ಉಳಿಯುತ್ತೆ, ಇಲ್ಲಿ ಮೈನಸ್ 1 ಉಳಿಯುತ್ತೆ. ಸೊ ಇಲ್ಲಿ ಮೈನಸ್ 1 ಕಾಮನ್ ತೆಗೆದ್ರೆ 3x ಮೈನಸ್ 1 ಉಳಿಯುತ್ತೆ ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ 3x ಮೈನಸ್ 1 ಕಾಮನ್ ತೆಗೆದ್ರೆ 3x ಮೈನಸ್ 1 ಉಳಿಯುತ್ತೆ ದಟ್ ಈಸ್ ಈಕ್ವಲ್ ಟು 0. 3x ಮೈನಸ್ 1 ಇಸ್ ಈಕ್ವಲ್ ಟು 0, 3x ಮೈನಸ್ 1 ಇಸ್ ಈಕ್ವಲ್ ಟು 0, 3x ಇಸ್ ಈಕ್ವಲ್ ಟು 1, 3x ಇಸ್ ಈಕ್ವಲ್ ಟು 1, x ಇಸ್ ಈಕ್ವಲ್ ಟು 1/3, x ಇಸ್ ಈಕ್ವಲ್ ಟು 1/3. ಸೊ ಇಲ್ಲಿ 2 ಸಮನಾದ ವಾಸ್ತವ ಮೂಲಗಳು ಬಂದಿದೆ. ಈ ಸಮೀಕರಣವು ವಾಸ್ತವ ಮತ್ತು ಸಮನಾದ 2 ಮೂಲಗಳನ್ನು ಹೊಂದಿದೆ ಅಂತ ಬರೀಬೇಕಾಗುತ್ತೆ. ಸೊ ಇದು 27ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇದರಲ್ಲಿ ಅಥವಾ ಇದೆ, ಆ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಕೆ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಇಸ್ ಈಕ್ವಲ್ ಟು 0 ಇದನ್ನು ಸಿಂಪ್ಲಿಫೈ ಮಾಡಿದರೆ kx ಇಂಟು ಎಕ್ಸ್ kx ಸ್ಕ್ವೇರ್ ಮೈನಸ್ 2 ಇಂಟು kx ಮೈನಸ್ 2kx ಪ್ಲಸ್ 6 ಇಸ್ ಈಕ್ವಲ್ ಟು 0. ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. ಸೊ a ಇಸ್ ಈಕ್ವಲ್ ಟು k, b ಇಸ್ ಈಕ್ವಲ್ ಟು 2k ಮೈನಸ್ 2k, c ಇಸ್ ಈಕ್ವಲ್ ಟು 6. ಸೊ ಕಂಡೀಷನ್ ಕೊಟ್ಟಿದ್ದಾರೆ ವಾಸ್ತವ ಮತ್ತು ಸಮನಾದ 2 ಮೂಲಗಳನ್ನು ಹೊಂದಿದೆ ಅಂತ. ಹಾಗಾಗಿ ಇದರ ಪ್ರಕಾರ b ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ b ಸ್ಕ್ವೇರ್ ಅಂದರೆ ಮೈನಸ್ 2k, ಸೊ ಮೈನಸ್ 2k ಹೋಲ್ ಸ್ಕ್ವೇರ್ ಮೈನಸ್ 4a ಅಂದರೆ k, c ಅಂದರೆ 6 ಇಸ್ ಈಕ್ವಲ್ ಟು 0. 4k ಸ್ಕ್ವೇರ್ ಮೈನಸ್ 24k ಇಸ್ ಈಕ್ವಲ್ ಟು 0. ಸೊ 4k ಸ್ಕ್ವೇರ್ ಮೈನಸ್ 24k ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ 4kನ ಕಾಮನ್ ತೆಗೆದ್ರೆ k ಮೈನಸ್ 6 ಇಸ್ ಈಕ್ವಲ್ ಟು 0 ಆಗುತ್ತೆ. 4k ಇಸ್ ಈಕ್ವಲ್ ಟು 0, k ಮೈನಸ್ 6 ಇಸ್ ಈಕ್ವಲ್ ಟು 0. therefore k ಇಸ್ ಈಕ್ವಲ್ ಟು 0, k ಇಸ್ ಈಕ್ವಲ್ ಟು 6 ಆನ್ಸರ್ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 28 ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು ಮೈನಸ್ 8 ಆಗಿವೆ. ಈ ಶ್ರೇಣಿಯ ಎಷ್ಟನೇ ಪದವು 0 ಆಗಿರುತ್ತದೆ ಕಂಡುಹಿಡಿಯಿರಿ. ಅಥವಾ
ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 16 ಮತ್ತು 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಈ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ 2 ಪ್ರಶ್ನೆಗಳಿದೆ. ಸೊ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ. ಸೊ ಅಥವಾ ಅಂದರೆ ಯಾವುದಾದ್ರೂ ಒಂದನ್ನು ಬರೀಬೇಕು ನೀವು. ನಾವೀಗ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿಯೋಣ. ಸೊ 3ನೇ ಪದ A3 = 4, 9ನೇ ಪದ A9 = -8. ಸೊ A3ನ A+2D ಅಂತ ಬರಿಬೋದು. A+2D = 4, ಇದನ್ನ ಸಮೀಕರಣ 1 ಅಂತ ಬರೆಯೋಣ. A9 ಅನ್ನು A+8T = -8, ಇದು ಸಮೀಕರಣ 2 ಅಂತ ಬರೆಯೋಣ. ಸಮೀಕರಣ 1ರಲ್ಲಿ 2ಅನ್ನು ಕಳೆದಾಗ ಸಮೀಕರಣ 1ರಲ್ಲಿ ಸಮೀಕರಣ 2ಅನ್ನು ಕಳೆಯೋಣ. ಸೊ A+2D = 4, A+8D = -8. ಸೊ ಕಳೆಯೋದ್ರಿಂದ ಸೈನ್ ಚೇಂಜ್ ಆಗುತ್ತೆ, ಮೈನಸ್, ಇದು ಮೈನಸ್, ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. -8Dಯಲ್ಲಿ +2D ಹೋದರೆ -6D, +8 +4 +12. D -12/6, D -2 ಆಗುತ್ತೆ. ಸೊ D ಸಿಕ್ತು. ಇವಾಗ ಸಮೀಕರಣ 1ರಿಂದ A+2D = 4, A+2 × D ಅಂದರೆ -2 = 4. ಸೊ A + × -, 2 4, ದಟ್ ಈಸ್ = 4. A = 4 + 4, A = 8 ಆಗುತ್ತೆ. ಸೊ AN = 0 ಆದರೆ ಎಷ್ಟನೇ ಪದ 0 ಆಗಿರುತ್ತೆ ಅಂತ ಕೇಳಿದರೆ, ಸೊ N = A = 8, D = -2. ಸೊ AN = A + N - 1 × D. ಸೊ AN = 0 ಪ್ಲಸ್ A ಅಂದರೆ 8 ಪ್ಲಸ್ N ಅಂದರೆ ಗೊತ್ತಿಲ್ಲ, N - 1 × D ಅಂದರೆ -2. ಸೊ 0 = 8 ಪ್ಲಸ್ N ಜಾಗದಲ್ಲಿ ಏನು ಹಾಕಬೇಕು ಏನು ಕೊಟ್ಟಿಲ್ಲ, -2ರಿಂದ ಗುಣಿಸಿ, -2 × N -2N, -× ಪ್ಲಸ್ 2, 2 1 2. ಸೊ 8 ಪ್ಲಸ್ × ಮೈನಸ್ -2N ಪ್ಲಸ್ × ಪ್ಲಸ್ ಪ್ಲಸ್ 2. ಸೊ 8 + 2 10 -2N. ಸೊ 2N = 10, N = 10/2, N = 5 ಆಗುತ್ತೆ. ಸೊ 5ನೇ ಪದವು 0 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ A3 = 16 ಇದೆ. 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಸೊ A7 = A5 + 12. ಸೊ 20ನೇ ಪದ A20 = A20ನೇ ಪದ ಎಷ್ಟು ಅಂತ ಕಂಡುಹಿಡಿಯಬೇಕು. ಸೊ A3 ಅಂದರೆ A+2D = 16, A+2D = 16. A7 ಅಂದರೆ A+6D, ದಟ್ ಈಸ್ = A5 ಅಂದರೆ A+4D, ದಟ್ ಪ್ಲಸ್ 12. A ಕ್ಯಾನ್ಸಲ್, A + 6D ಇದನ್ನು ಈ ಕಡೆ ತಂದರೆ -A -4D, ದಟ್ ಈಸ್ = 12. ಪ್ಲಸ್ A - A ಕ್ಯಾನ್ಸಲ್, ಪ್ಲಸ್ 6D - 4D ಪ್ಲಸ್ 2D, ದಟ್ ಈಸ್ = 12. D = 12/2, D = 6 ಬರುತ್ತೆ. ಸೊ ಈ D = 6ಅನ್ನು ಇಲ್ಲಿ ಹಾಕಿದಾಗ A+2 × D ಅಂದರೆ 6, ದಟ್ ಈಸ್ = 16. A + 6 12 16. A = 16 -12, A = 4 ಬರುತ್ತೆ. A = 4, D = 6. ವಾಟ್ ಅಬೌಟ್ A20? A20 = A + 19D. A 20ನೇ ಪದ ಕಂಡುಹಿಡಿಯಕ್ಕೆ ಕೇಳಿದರೆ A + 19D. A ಅಂದರೆ 4 + 19, D ಅಂದರೆ 6. ಸೊ 4 ಹಾಗೆ ಬರ್ತೀವಿ. 19 114, 4ಅನ್ನು ಕೂಡಿಸಿ 118 ಆಗುತ್ತೆ. A20 = 118 ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 29. ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವು 670 ಆಗಿದೆ. ಸಾಮಾನ್ಯ ವ್ಯತ್ಯಾಸ 3 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ 29th ಕ್ವಶನ್ಗೆ ಆನ್ಸರು. ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ A20 S20 = 670, D = 3 ಇದೆ. ಸೊ S20 ಅಂದರೆ ಇಲ್ಲಿ ಫಾರ್ಮುಲಾ ಹಾಕಬೇಕು. ಮೊತ್ತ ಕಂಡುಹಿಡಿಯೋ ಸೂತ್ರ n/2 × (2a + (n - 1 × D) ಬ್ರಾಕೆಟ್ ಕ್ಲೋಸ್, ದಟ್ ಈಸ್ = S20 ಅಂದರೆ 670 ಆಗುತ್ತೆ. n ಅಂದರೆ 20, 20/2 ಬ್ರಾಕೆಟ್ 2 × A ನಮಗೆ ಗೊತ್ತಿಲ್ಲ, ಪ್ಲಸ್ n ಅಂದರೆ 20 - 1, D ಅಂದರೆ 3, ದಟ್ ಈಸ್ = 670. 20 / 2 ಅಂದರೆ 10 ಬರುತ್ತೆ. 2 × A 2A ಪ್ಲಸ್ 20 - 1 ಅಂದರೆ 19 × 3 ಬ್ರಾಕೆಟ್ ಕ್ಲೋಸ್ ಈಸ್ = 670. ಸೊ 10ಅನ್ನು ಈ ಕಡೆ ತಂದಾಗ ಡಿವೈಡ್ಸ್ ಆಗುತ್ತೆ. 670 / 10 ಆಗುತ್ತೆ. ರಿಮೈನಿಂಗ್ ಏನು ಉಳಿಯುತ್ತೆ 2A ಪ್ಲಸ್ 19 57, ದಟ್ ಈಸ್ = 670/10. 0 ಕ್ಯಾನ್ಸಲ್, 67/1 ಆಗುತ್ತೆ, 67 ಆಗುತ್ತೆ. 2A + 57 = 67, 2A = 67 - 57, 2A = 10, A = 10/2, therefore A = 5 ಆಗುತ್ತೆ ವಿದ್ಯಾರ್ಥಿಗಳೇ. A = 5 ಆದರೆ D = 3 ಇದೆ. ಸಮಾಂತರ ಶ್ರೇಣಿ ಬರೀಬೇಕು.
a plus d, a plus 2d, a is equal to 5, a is equal to 5, d is equal to 3, 5 plus 3, a is equal to 5 plus 2 into d ಅಂದರೆ 3 dash 5, 5 plus 3 8, 5 plus 6 11, 5 8 11 ಸಮಾಂತರ ಶ್ರೇಣಿಯಾಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 30. ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜ. AB divides BE, CF divides FB ಎಂದು ಸಾಧಿಸಿ. ಸೊ ABCD ಅನ್ನೋದು ಸಮಾಂತರ ಚತುರ್ಭುಜ. AB divides BE, AB divides BE, CF divides FB ಎಂದು ಸಾಧಿಸಿ ಅಂತ ಇದೆ. ಸೊ ಉತ್ತರವನ್ನು ನೋಡೋಣ. ಸೊ ಚಿತ್ರವನ್ನು ಗಮನಿಸಿ. ದತ್ತ ಏನು ಕೊಟ್ಟಿದ್ದಾರೆ? ABCD ಒಂದು ಸಮಾಂತರ ಚತುರ್ಭುಜ. ಸಾಧನೀಯ AB divides BE, AB divides BE is equal to CF divides FB ಅಂತ ಕೊಟ್ಟಿದ್ದಾರೆ. ನಾವು ಸಾಧನೆ ಮಾಡಬೇಕು ಇವಾಗ. ತ್ರಿಭುಜ ABE, ಸೊ ABE ಈ ತ್ರಿಭುಜವನ್ನು ತಗೊಳ್ಳೋಣ. ಹಾಗೆ ಮತ್ತು ತ್ರಿಭುಜ CFB, ತ್ರಿಭುಜ CFB ಇವೆರಡು ತ್ರಿಭುಜಗಳನ್ನು ತಗೊಳ್ಳೋಣ. ಸೊ ABE ತ್ರಿಭುಜದಲ್ಲಿ ಈ ತ್ರಿಭುಜದಲ್ಲಿ ಮತ್ತು CFB ತ್ರಿಭುಜದಲ್ಲಿ ಕೋನ A is equal to ಕೋನ C ಸಮನಾಗಿರುತ್ತೆ. ಯಾಕೆಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಕೋನ A is equal to ಕೋನ C, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಹಾಗೆ ಕೋನ EBA is equal to ಕೋನ BFC. ಸೊ ಈ ಕೋನಕ್ಕೆ ಸಮ. ಯಾಕೆಂದರೆ ಸಮಾಂತರ ರೇಖೆಗಳ ನಡುವೆ ಉಂಟಾಗಿದೆ. ಹಾಗಾಗಿ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂತಹ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಸೊ ಪರ್ಯಾಯ ಕೋನಗಳು ಸಮ. ಹಾಗಾಗಿ ಕೋನ ನಿರ್ಧಾರಕ ಗುಣದ ಮೇಲೆ ತ್ರಿಭುಜ ABE ಸಮರೂಪ ತ್ರಿಭುಜ CFB ಆಗುತ್ತೆ. ಅಂದರೆ ABE ತ್ರಿಭುಜವು CFB ತ್ರಿಭುಜಕ್ಕೆ ಸಮರೂಪ ಆಗುತ್ತೆ ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ. ಹಾಗಾಗಿ AB divides CF ಅಂತ ನಾವು ಬರಿಬೋದು. ಸೊ AB divides CF is equal to BE divides FB. BE divides FB ಅಂತ ಬರಿಬೋದು. ಸೊ BE divides FB. ಸೊ ಇಂಟರ್ಚೇಂಜ್ ಮಾಡಿದಾಗ AB divides BE that is equal to CF divides FB. ಸೊ BE ಈ ಕಡೆ ಬಂದರೆ ಕೆಳಗೆ ಬರುತ್ತೆ, CF ಈ ಕಡೆ ಬಂದರೆ ಮೇಲೆ ಬರುತ್ತೆ. ಸೊ AB divides BE that is equal to CF divides FB. ಇದು ಸಾಧನೀಯ ಆಗಿದೆ ವಿದ್ಯಾರ್ಥಿಗಳೇ. ಸೊ 31ನೇ ಪ್ರಶ್ನೆ. ತ್ರಿಭುಜ ABC ಮತ್ತು ತ್ರಿಭುಜ DBCಗಳು ಎರಡು ಲಂಬಕೋನ ತ್ರಿಭುಜಗಳಾಗಿದ್ದು ಒಂದೇ ವಿಕರ್ಣ BC ಮೇಲಿವೆ. BDಯು ACಯನ್ನು P ಬಿಂದುವಿನಲ್ಲಿ ಛೇದಿಸುತ್ತದೆ. AP into PC is equal to BP into PD ಎಂದು ಸಾಧಿಸಿ. ಸೊ ದತ್ತ ತ್ರಿಭುಜ ABC ಮತ್ತು ತ್ರಿಭುಜ DBCಗಳು ಇವೆರಡು ಲಂಬಕೋನ ತ್ರಿಭುಜಗಳು ಒಂದೇ ಪಾದ BCಯ ಮೇಲೆ, ಸೊ ಒಂದೇ ವಿಕರ್ಣ BCಯ ಮೇಲೆ ಇವೆ. ಸೊ BDಯು ACಯನ್ನು P ಬಿಂದುವಿನಲ್ಲಿ ಛೇದಿಸಿದೆ. ಸೊ ಇದಿಷ್ಟು ಕಂಡೀಷನ್. ಸಾಧನೀಯ ಏನು ಮಾಡಬೇಕು? AP into PC ದಟ್ ಈಸ್ ಈಕ್ವಲ್ ಟು BP into PD ಎಂದು ನಾವು ಸಾಧಿಸಬೇಕು. ಹಾಗಾದರೆ ಸಾಧನೆ ಮಾಡಬೇಕು ಅಂದರೆ ನಾವು ಎರಡು ತ್ರಿಭುಜನ ತಗೋಬೇಕು. ಯಾವ ತ್ರಿಭುಜ? ತ್ರಿಭುಜ ABP ಒಂದು ತ್ರಿಭುಜ, ಹಾಗೆ ತ್ರಿಭುಜ DCP. ಇವೆರಡು ತ್ರಿಭುಜಗಳನ್ನು ಕಂಪೇರ್ ಮಾಡಿದರೆ ಇವೆರಡು ತ್ರಿಭುಜಗಳು ಸಮರೂಪಗಳಾದರೆ ನಾವು ಇದನ್ನು ಸಾಧಿಸಬಹುದು. ಹಾಗಾದರೆ ಕೋನ A is equal to ಕೋನ D, ಯಾಕೆಂದರೆ ಇವೆರಡು ಲಂಬ ಕೋನಗಳು. ಹಾಗೆ ಕೋನ A ಕೋನ Dಗೆ ಸಮ. ಹಾಗೆ ಕೋನ APB is equal to ಕೋನ DPC. ಈ ಎರಡು ಕೋನಗಳು ಸಮ, ಬಿಕಾಸ್ ಶೃಂಗಾಭಿಮುಖ ಕೋನಗಳು ಸಮ ಆಗಿದೆ. ಹಾಗಾಗಿ ತ್ರಿಭುಜ ABP ಸಮರೂಪ ತ್ರಿಭುಜ DCP ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ. ಸೊ ಇವು ಸಮರೂಪ ಆದಮೇಲೆ ನಾವು ಏನಂತ ಬರಿಬೋದು? ಸೊ BP divides CP ದಟ್ ಈಸ್ ಈಕ್ವಲ್ ಟು AP divides PD. ಸೊ AP divides PD ಅಂತ ನಾವು ಬರಿಬೋದು. ಸೊ ಅವನ್ನ ಓರೆ ಗುಣಾಕಾರ ಮಾಡಿದಾಗ ಸೊ AP into CP or PC ದಟ್ ಈಸ್ ಈಕ್ವಲ್ ಟು BP into PD. ಸೊ ಇದು ಸಾಧನೀಯ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 32. -1,7 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಅಥವಾ x, y ಬಿಂದುವು 3,6 ಮತ್ತು -3,4 ಬಿಂದುಗಳಿಂದ
ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ 2 ಲೆಕ್ಕ ಇದೆ. ಸೊ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ ಮೇಲಿದೆ. ಸೊ ಇದು ಬೈಸೆಕ್ಷನ್ ಫಾರ್ಮುಲಾ ಭಾಗ ಪ್ರಮಾಣ ಸೂತ್ರದ ಮೇಲೆ ಇದೆ. ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಎಕ್ಸಾಮಲ್ಲಿ ಬರೀರಿ, ಯಾವುದು ಈಸಿ ಇರುತ್ತೆ ಅದನ್ನು ನೀವು ಬಿಡಿಸಿ. ಸೊ ಇವಾಗ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕಲಿಯೋಣ. ಸೊ x1, y1 -1, 7 x2, y2 4, -3 m1 m2 2:3. ಸೊ ಭಾಗ ಪ್ರಮಾಣ ಸೂತ್ರ P of x, y is equal to bracket of m1x2 plus m2x1 by m1 plus m2 m1y2 plus m2y1 by m1 plus m2. ಸೊ ಫಾರ್ಮುಲಾ ಬರೀಬೇಕು. ಸೊ ಇದನ್ನು ಬರೆದ್ರೆ ಅರ್ಧ ಮಾರ್ಕ್ಸ್, ಫಾರ್ಮುಲಾ ಬರೆದ್ರೆ ಅರ್ಧ ಮಾರ್ಕ್ಸ್. ಇವಾಗ 1 ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ. ಸೊ ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. m1 ಅಂದರೆ 2, x2 ಅಂದರೆ 4 ಪ್ಲಸ್ m2 ಅಂದರೆ 3 ಇಂಟು x1 ಅಂದರೆ -1 ಡಿವೈಡ್ಸ್ m1 ಪ್ಲಸ್ m2 ಅಂದರೆ 2 ಪ್ಲಸ್ 3 m1 y2. ಸೊ m1 ಅಂದರೆ 2, y2 ಅಂದರೆ -3 ಪ್ಲಸ್ m2 ಅಂದರೆ 3, y1 ಅಂದರೆ 7 ಡಿವೈಡ್ಸ್ 2 ಪ್ಲಸ್ 3. ಸೊ 2 ಕಾಲ 8 ಪ್ಲಸ್ ಇಂಟು ಮೈನಸ್ -3 ಡಿವೈಡ್ಸ್ 2 ಪ್ಲಸ್ 3 5 ಮೈನಸ್ 2 3 6 -6 ಪ್ಲಸ್ 3 21 ಡಿವೈಡ್ಸ್ 5. 8 - 3 ಅಂದರೆ 5, 5/5, -6 ಪ್ಲಸ್ 21 ಅಂದರೆ 15/5, 5/5 ಅಂದರೆ 1, 15/5 ಅಂದರೆ 3. P of x, y is equal to 1, 3. ಸೊ ಇದರಲ್ಲಿ ಅಥವಾ ಇದೆ P ಬಿಂದು ನಿರ್ದೇಶಾಂಕಗಳು 3, 6, R ನ ನಿರ್ದೇಶಾಂಕಗಳು -3, 4. ಸೊ ಇಲ್ಲಿ Q ಇದೆ x, y ಸಮಾನ ದೂರದಲ್ಲಿಂದ P ಮತ್ತು Rಗೆ Q ಸಮಾನ ದೂರದಲ್ಲಿರೋದ್ರಿಂದ PQ is equal to QR. PQ is equal to QR ಅಂತ ಬರಿಬೋದು. ಇಲ್ಲಿ ದೂರ ಸೂತ್ರವನ್ನು ಬಳಸಿ ಇವೆರಡಕ್ಕೂ ಸಂಬಂಧ ಏನಿದೆ ಅನ್ನೋದನ್ನು ಕಂಡುಹಿಡಬೇಕು. ಸೊ PQ is equal to QR. ನಾನು ಇದನ್ನ x1 y1 ಅಂತ ತಗೊಂಡಿದ್ದೀನಿ, ಇದನ್ನು Qನ x2 y2 ಅಂತ ತಗೊಂಡಿದ್ದೀನಿ, Rನ x1 y1 ಅಂತ ತಗೊಂಡಿದ್ದೀನಿ. ಫಸ್ಟ್ PQವನ್ನು ಕಂಪೇರ್ ಮಾಡಬೇಕು, ಆಮೇಲೆ QRನ್ನು ಕಂಪೇರ್ ಮಾಡೋಣ. ಸೊ PQ ಸ್ಕ್ವೇರ್ ರೂಟ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ದೂರ ಸೂತ್ರ. That is equal to square root of x2 - x1 whole square plus y2 - y1 whole square. ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. PQ ಅಂದರೆ ಇವೆರಡನ್ನು ತಗೋಣ. x2 ಅಂದರೆ x, x1 ಅಂದರೆ 3. ಸೊ x - 3 whole square, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ x - 3 whole square plus y2 ಅಂದರೆ y ಮೈನಸ್ y1 ಅಂದರೆ 6, x - 6 whole square. ದಟ್ ಈಸ್ ಈಕ್ವಲ್ ಟು x2 ಅಂದರೆ x ಮೈನಸ್ x1 ಅಂದರೆ -3 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ y2 ಅಂದರೆ y ಮೈನಸ್ y1 ಅಂದರೆ 4 ಹೋಲ್ ಸ್ಕ್ವೇರ್. ಸೊ a - b ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ. x ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ ಪ್ಲಸ್ 9 ಮೈನಸ್ 2ab ಅಂದರೆ ಮೈನಸ್ 3 6x ಮೈನಸ್ 6x ಪ್ಲಸ್ y ಸ್ಕ್ವೇರ್ ಪ್ಲಸ್ 6x ಅಂದರೆ 36 ಮೈನಸ್ 2y6 ಅಂದರೆ ಮೈನಸ್ 12y ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, x ಪ್ಲಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ, x ಸ್ಕ್ವೇರ್ ಪ್ಲಸ್ 9 ಪ್ಲಸ್ 6x ಆಗುತ್ತೆ. ಇಲ್ಲಿ a - b ಹೋಲ್ ಸ್ಕ್ವೇರ್ ಹಾಕಿ y ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ 16 ಮೈನಸ್ 2y ಇಂಟು 2. ಸೊ 2y ಇಂಟು 4 ಅದಕ್ಕೆ 4 8y ಆಗುತ್ತೆ. ಸೊ 2ab ಆಗುತ್ತಲ್ವ. 2 ಅಂದರೆ 2, a ಅಂದರೆ y, b ಅಂದರೆ ಇಲ್ಲಿ 4 ಆಗುತ್ತೆ. 2ab 4 8y ಆಗುತ್ತೆ. ಸೊ ಏನು ಕ್ಯಾನ್ಸಲ್ ಆಗುತ್ತೆ? x ಸ್ಕ್ವೇರ್ ಕ್ಯಾನ್ಸಲ್, y ಸ್ಕ್ವೇರ್ ಕ್ಯಾನ್ಸಲ್, ಪ್ಲಸ್ 9 ಕ್ಯಾನ್ಸಲ್. ರಿಮೈನಿಂಗ್ ಏನಿದೆ? -6 ಮೈನಸ್ 12y ಪ್ಲಸ್ 36 ಈಸ್ ಈಕ್ವಲ್ ಟು ಪ್ಲಸ್ 6x ಮೈನಸ್ 8y ಪ್ಲಸ್ 16. ಸೊ ಸಿಂಪ್ಲಿಫೈ ಮಾಡಿದಾಗ -6x ಪ್ಲಸ್ 6x ಈ ಕಡೆ ಬಂದರೆ -6x ಮೈನಸ್ 12y ಮೈನಸ್ 8y ಈ ಕಡೆ ಬಂದರೆ ಪ್ಲಸ್ 8y ಪ್ಲಸ್ 36 ಪ್ಲಸ್ 16 ಈ ಕಡೆ ಬಂದರೆ -16. ದಟ್ ಈಸ್ ಈಕ್ವಲ್ ಟು 0. -6x ಮೈನಸ್ 12x ಮೈನಸ್ 12y ಪ್ಲಸ್ 8y ಮೈನಸ್ 4y ಪ್ಲಸ್ 36 ಮೈನಸ್ 10 ಪ್ಲಸ್ 20 ಈಸ್ ಈಕ್ವಲ್ ಟು 0. ಸೊ ಮೈನಸಿಂದ ಮಲ್ಟಿಪ್ಲೈ ಮಾಡಿದರೆ 12x ಪ್ಲಸ್ 4y ಮೈನಸ್ 20 ಈಸ್ ಈಕ್ವಲ್ ಟು 0. ಸೊ 4ಇಂದ ಬಾಕ್ಸ್ ಇದ್ದರೆ 3x ಪ್ಲಸ್ y ಮೈನಸ್ 5 ಈಸ್ ಈಕ್ವಲ್ ಟು 0. ಇದು x ಮತ್ತು yಗಳ ನಡುವಿನ ಸಂಬಂಧ ಆಗಿದೆ ವಿದ್ಯಾರ್ಥಿಗಳೇ. ಮೂವತ್ತ್ಮೂರನೇ ಪ್ರಶ್ನೆ. ABCD ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವ ಶೃಂಗಗಳು A -4, -2 ಮತ್ತು B 1, -2 ಆಗಿವೆ. ಸಮಾಂತರ ಚತುರ್ಭುಜದ ಕರ್ಣಗಳು M (-1/2, 0)
ಬಿಂದುವಿನಲ್ಲಿ ಛೇದಿಸಿದರೆ ಸಮಾಂತರ ಚತುರ್ಭುಜದ ಉಳಿದೆರಡು ಶೃಂಗಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಎ ಬಿ ಇದೆ, ಸಿ ಡಿ ಶೃಂಗಗಳನ್ನು ಕಂಡುಹಿಡಿಯಬೇಕು. ಎಮ್ ಅನ್ನೋದು ಮಧ್ಯಬಿಂದು ಆಗಿದೆ. ಸೊ ಇಲ್ಲಿ ನಾವು ಬಿ ಡಿ, ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಡಿ ಯ ಶೃಂಗ ಬಿಂದುಗಳನ್ನು ಎ ಸಿಯ ಮಿಡ್ ಪಾಯಿಂಟ್ ಫಾರ್ಮುಲಾ ಮಧ್ಯಬಿಂದು ಫಾರ್ಮುಲಾ ಯೂಸ್ ಮಾಡಿ ಸಿ ಯ ಶೃಂಗ ಬಿಂದುಗಳನ್ನು ಕಂಡುಹಿಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಬಿ ಡಿ ಕರ್ಣವು ಎಂ ಬಿಂದುವಿನಲ್ಲಿ ಛೇದಿಸಿದೆ. ಸೊ ಬಿ 1, -2 x1 y1, ಡಿ x, y ಗೊತ್ತಿಲ್ಲ, x, y ಇದು x2 y2. ಸೊ ಮಧ್ಯ ಬಿಂದು ಪಾಯಿಂಟ್ m -1/2, 0 p of x, y x1 y1 x2 y2 ಮಧ್ಯ ಬಿಂದು ಸೂತ್ರ ಹಾಕಿದಾಗ p of x, y is equal to x2 plus x1/2, y2 plus y1/2. x2 plus x1/2, x2 ಅಂದರೆ x, x1 ಅಂದರೆ 1, ಸೊ x plus 1/2, y2 ಅಂದರೆ y, y1 ಅಂದರೆ -2, y -2/2. ಸೊ ಇಲ್ಲಿ p of x, y ಅಂದರೆ -1/2, 0, -1/2, 0. ಸೊ ಇವೆರಡನ್ನು ಅಬ್ಸರ್ವ್ ಮಾಡಿದಾಗ x plus 1/2 ಅನ್ನೋದು -1/2ಗೆ 0, y ಸಮ ಆಗುತ್ತೆ, y -2/2 ಅನ್ನೋದು 0ಕ್ಕೆ ಸಮ ಆಗುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. x plus 1 is equal to -1, x is equal to -2. y -2/2 is equal to 0, 2 ಈ ಕಡೆ ಬಂದರೆ 2 × 0 0 ಆಗುತ್ತೆ. y -2 is equal to 0, y is equal to 2. ಸೊ d -2, 2 ಸಿಕ್ತು. ನಮಗೆ d ನ ಪಾಯಿಂಟ್ ಸಿಕ್ತು -2, 2. ಇನ್ನು ಸಿ ಕಂಡುಹಿಡಿಯಬೇಕು. ಸೇಮ್ ಅದೇ ರೀತಿ ಮಾಡಬೇಕು. ಎ ಸಿ ಕರ್ಣವು ಎಂ ಬಿಂದುವಿನಲ್ಲಿ ಛೇದಿಸಿದೆ. ಸೊ ಎ ಪಾಯಿಂಟು -4, -2 ಇದನ್ನು x1 y1 ತಗೊಳ್ಳಿ. ಸಿ ಪಾಯಿಂಟ್ ಗೊತ್ತಿಲ್ಲ x, y ಇದನ್ನು x2 y2 ಅಂತ ತಗೊಳ್ಳಿ. ಮಧ್ಯ ಬಿಂದು ಪಾಯಿಂಟ್ ಎಂ -1/2, 0 ಅದನ್ನು p of x, y. ಸೊ ಫಾರ್ಮುಲಾ ಹಾಕಿ p of x, y is equal to x2 plus x1/2, y2 plus y1/2. ಸೊ ಇಲ್ಲಿ ತಗೋಬೇಕು x2 ಅಂದರೆ x, x1 ಅಂದರೆ -4, x -4/2, y2 ಅಂದರೆ y, y1 ಅಂದರೆ -2, y -2/2. ಸೊ ಎಕ್ಸ್ನ ಎಕ್ಸ್ಗೆ ವೈನ ವೈಗೆ ಕಂಪೇರ್ ಮಾಡಬೇಕು. ಸೊ x -4/2 that is equal to -1/2, 2 ಕ್ಯಾನ್ಸಲ್, x -4 is equal to -1, x is equal to -1, -4 ಈ ಕಡೆ ಬಂದರೆ +4, x is equal to 3, y -2/2 is equal to 0, 2 ಈ ಕಡೆ ಬಂದರೆ 0 ಆಗುತ್ತೆ, y -2 is equal to 0, y is equal to 2, ಸಿ ಪಾಯಿಂಟ್ಸ್ ಏನು ಬರುತ್ತೆ 3, 2 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ 5ನೇ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಸೊ 4 ಮಾರ್ಕಿನ 4 ಕ್ವಶನ್ ಇರುತ್ತೆ. ಟೋಟಲ್ 16 ಅಂಕ ಈ ಮೇನಿಂದ ಬರುತ್ತೆ. ಸೊ 34ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಒಂದು ಭಿನ್ನ ರಾಶಿಯ ಅಂಶಕ್ಕೆ 1 ಕೂಡಿದಾಗ ಭಿನ್ನ ರಾಶಿಯು 4/5 ಆಗುತ್ತದೆ. ಮೂಲ ಭಿನ್ನ ರಾಶಿಯ ಛೇದದಿಂದ 1 ಕಳೆದಾಗ ಭಿನ್ನ ರಾಶಿಯು 3/4 ಆಗುತ್ತದೆ. ಹಾಗಾದರೆ ಈ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಸೊ 34ನೇ ಪ್ರಶ್ನೆ. ಒಂದು ಭಿನ್ನ ರಾಶಿ x/y ಆಗಿರಲಿ. ನಿಬಂಧನೆಯ ಪ್ರಕಾರ ಅಂಶಕ್ಕೆ 1 ಕೂಡಬೇಕು. x plus 1/5, 1/y is equal to 4/5 ಆಗುತ್ತೆ. ಛೇದಕ್ಕೆ -1 ಕಳಿಬೇಕು. x divides y -1 that is equal to 3/4 ಆಗುತ್ತೆ. ಇಲ್ಲಿ ಓರೆ ಗುಣಾಕಾರ ಮಾಡಬೇಕು. x plus 1 × 5 that is equal to 4 × y, 5x plus 5 is equal to 4y, 5x minus 4y plus 5 is equal to 0. ಇದನ್ನು 4ರಿಂದ ಗುಣಾಕಾರ ಮಾಡೋಣ. 4×5 20x, 4×4 16y, 4×5 20. 20x minus 16y plus 20 is equal to 0 ಆಗುತ್ತೆ. ಇದನ್ನು ಸಮೀಕರಣ 1 ಅಂತ ಮಾಡೋಣ. ಸೊ ಇಲ್ಲಿ ಸಹ ಓರೆ ಗುಣಾಕಾರ ಮಾಡೋಣ. 4 × x, 4x is equal to 3 × y minus 1, 3y minus 3 ಆಗುತ್ತೆ. ಸೊ ಈ ಕಡೆ ಬಂದರೆ -3y, ಸೊ +3 is equal to 0. ಇದನ್ನು 5ರಿಂದ ಗುಣಿಸಬೇಕು. ಯಾಕೆ ಅಂದರೆ ಸೊ ಎರಡನ್ನ ಸರಿ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಒಂದು ಎಕ್ಸನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲಿ ಎಕ್ಸಲ್ಲಿ 5 ಇದೆ, ಇಲ್ಲಿ ಎಕ್ಸಲ್ಲಿ 4 ಇದೆ, ಹಾಗೆ ಕ್ಯಾನ್ಸಲ್ ಆಗಲ್ಲ. ಆಪೋಸಿಟ್ ಸಂಖ್ಯೆಯಿಂದ ಇಲ್ಲಿ 4 ಇರೋದ್ರಿಂದ ಇಲ್ಲಿ 4ರಿಂದ ಗುಣಿಸಬೇಕು, ಇಲ್ಲಿ 5 ಇರೋದ್ರಿಂದ ಇಲ್ಲಿ 5ಇಂದ ಗುಣಿಸಬೇಕು. ಆವಾಗ ನಮಗೆ ಸಮ ಸಿಗುತ್ತೆ 20x 26. ಸೊ ಇಲ್ಲಿ 5ಇಂದ ಮಲ್ಟಿಪ್ಲೈ ಮಾಡಿದಾಗ 5 4 20, 5 3 15, 5 3 15. ಸೊ 20x - 15y + 15 is equal to 0 ಆಗುತ್ತೆ. ಸಮೀಕರಣ 1 ಮತ್ತು 2. ಸಮೀಕರಣ 1ರಲ್ಲಿ ಸಮೀಕರಣ 2ನ್ನು ಕಳೆಯೋಣ. ಸೊ ಕಳೆದಾಗ ನಮಗೆ ಏನು ಬರುತ್ತೆ ಅಂದರೆ ಸೊ 20x + 20x - 20x ಕ್ಯಾನ್ಸಲ್ ಆಗುತ್ತೆ. -16y + 15y ಅಂದರೆ -y ಆಗುತ್ತೆ. +20 - 15 ಅಂದರೆ +5 ಆಗುತ್ತೆ. ಸೊ -5 is equal to -5, y is equal to 5 ಆಗುತ್ತೆ. ಸೊ y is equal to 5 ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ 20x - 16 × 5 + 20 is equal to 0. 20x - 16 5 is 80 + 20 is equal to 0. 20x - 60 is equal to 0. 20x is equal to 60, x is equal to 3 ಆಗುತ್ತೆ. ಸೊ x/y is equal to 3/5 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 34ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ.
ಸೊ 35ನೇ ಪ್ರಶ್ನೆಗೆ ಬರೋಣ. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್ ಆಗಿದೆ. ನಿವೇಶನದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ನಿವೇಶನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಅಥವಾ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. 2 ಪ್ರಶ್ನೆ ಇದೆ. ಸೂತ್ರವನ್ನು ಯಾವ ರೀತಿ ಬರಿಬೇಕಂತ ನೋಡೋಣ. ಸೊ ಆಯತದ ಅಗಲ ಎಕ್ಸ್ ಆಗಿರಲಿ, ಆಯತದ ಉದ್ದ ಅಗಲದ 2ರಷ್ಟಕ್ಕೆ 1 ಸೇರಿಸಬೇಕಂತಿದ್ದಾರೆ. ಸೊ ಅಗಲದ 2ರಷ್ಟಕ್ಕೆ ಅಂದರೆ 2x, ಅದಕ್ಕೆ 1 ಸೇರಿಸಿದರೆ 2x + 1 ಆಗುತ್ತೆ. ಸೊ ಆಯತದ ವಿಸ್ತೀರ್ಣ ಕೊಡಿದ್ರೆ 528 ಮೀಟರ್ ಸ್ಕ್ವೇರ್. ಸೊ ಸೂತ್ರ ಗೊತ್ತು, ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲ. ಸೊ ಆಯತದ ವಿಸ್ತೀರ್ಣ 528, ಉದ್ದ ಅಂದರೆ 2x + 1, ಅಗಲ ಅಂದರೆ x. ಸೊ ಉದ್ದ ಅಂದರೆ 2x + 1, ಅಗಲ ಅಂದರೆ x. ಸೊ 528 x ಇಂದ ಗುಣಿಸಿ 2x × x 2x² + x. ಸೊ 2x² + x 528 ಈ ಕಡೆ ಬಂದರೆ -528 ಆಗುತ್ತೆ = 0. 528ನ 2ರಿಂದ ಗುಣಿಸಿ ಎಷ್ಟಾಗುತ್ತೆ ಅಂದರೆ 1056 ಆಗುತ್ತೆ. 1056ಕ್ಕೆ ನಾವು ಅಪವರ್ತನ ತಗೋಬೇಕು. ಹೇಗೆ ತಗೋಬೇಕು ಅಂತ ನೋಡೋಣ. 528ನ 2ರಿಂದ ಗುಣಿಸಿದಾಗ ಸೊ ನಮಗೆ ಬರ್ತಕ್ಕಂತಹ ಅಪವರ್ತನಗಳು 1056 ಬರದೆ ಗುಣಿಸಿದಾಗ. ಸೊ ಇದನ್ನ 2ರಿಂದ ಬಾಕ್ಸ್ ತಗೋಬೇಕು. 528 ಮತ್ತೆ 2ರಿಂದ ಬಾಕ್ಸ್ 264. ಹೀಗೆ ಬಾಕ್ಸ್ ಹೋದಾಗ ನಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ 2 ಇರುವನ್ನ ಎಲ್ಲ ಒಂದು ಕಡೆ ಗ್ರೂಪ್ ಮಾಡಿ ಎಷ್ಟಿದೆ 5 ಟೈಮ್ಸ್ ಇದೆ. 2 4 4 8 8 16 12 32 ಬರುತ್ತೆ. ಸೊ 3 ಮತ್ತು 11 ಉಳಿಯುತ್ತೆ. ಸೊ ಇವೆರಡನ್ನು ಗುಣಿಸಿ 33 ಆಗುತ್ತೆ. 32 ಮತ್ತು 33ನ ಗುಣಿಸಿದರೆ ನಮಗೆ 1056 ಬರುತ್ತೆ. ಸೊ ಗುಣಾಕಾರ ಮಾಡಿದ್ರೆ 1056 ಬರಬೇಕು. ಕೂಡಿದ್ರೆ ಅಥವಾ ಕಳೆದ್ರೆ 1 ಬರಬೇಕು. ಹಾಗಾಗಿ 33 ಮತ್ತು 32 ನಾವು ತಗೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಎಕ್ಸನ್ನು 2x² ಹಾಗೆ ಬರ್ತೀನಿ. ಎಕ್ಸನ್ನು 33x - 32x ಮಾಡಿದರೆ ನಮಗೆ ಎಕ್ಸ್ ಬರುತ್ತೆ. -528 = 0. ಸೊ ಇವೆರಡನ್ನ ಗ್ರೂಪ್ ಮಾಡಿದಾಗ ಇಲ್ಲಿ ಎಕ್ಸ್ ಕಾಮನ್ ತೆಗೆದರೆ 2x + 33. ಸೊ ಇಲ್ಲಿ -16 ಕಾಮನ್ ತೆಗೆದರೆ 2x + 33 = 0. ಸೊ 2x + 33 ಕಾಮನ್ ತೆಗೆದರೆ x - 16 ಸಿಗುತ್ತೆ ನಮಗೆ, ದಟ್ ಈಸ್ = 0. 2x + 33 = 0, x - 16 = 0. 2x - 33, x - 33/2, x = 16. ಸೊ ಇಲ್ಲಿ ಉದ್ದ ಇರೋದ್ರಿಂದ ಅಗಲ ಕಂಡಿರಿ ಅಂತ ಹೇಳಿರೋದ್ರಿಂದ ಸೊ ಮೈನಸನ್ನು ನೆಗ್ಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಇರತಕ್ಕಂಥ ಸಂಖ್ಯೆನ ತಗೋಬೇಕು. x = 16 ತಗೋಬೇಕು. ಎಕ್ಸ್ನ ಬೆಲೆ x = 16 ಧನಾತ್ಮಕ ಸಂಖ್ಯೆ ಆಗಿರೋದ್ರಿಂದ ಸೊ ಅಗಲ x = 16 ಆದರೆ ಉದ್ದ 2x + 1 ಆಗುತ್ತೆ. 2 × 16 + 1 32 + 1 ದಟ್ ಈಸ್ = 33. ಸೊ ನಿವೇಶನದ ಉದ್ದ 33 ಮೀಟರ್, ನಿವೇಶನದ ಅಗಲ 16 ಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 35ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ಸೊ ಅದು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಸೊ ಅಥವಾ ಒಂದು ಧನಪೂರ್ಣಾಂಕ x ಆಗಿರಲಿ, ಇನ್ನೊಂದು ಧನಪೂರ್ಣಾಂಕ x + 1 ಆಗಿರಲಿ. ನಿಬಂಧನೆಯ ಪ್ರಕಾರ ಇವೆರಡರ ವರ್ಗ x² + x + 1 ಹೋಲ್ ಸ್ಕ್ವೇರ್ ಇವೆರಡರ ವರ್ಗಗಳ ಮೊತ್ತ 365ಕ್ಕೆ ಸಮ ಅಂತ ಹೇಳಿದ್ದಾರೆ. ಸೊ x² ಹಾಗೆ ಬರ್ತೀವಿ. a + b ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದರೆ x² + 1² + 2 × 1 × x ದಟ್ ಈಸ್ = 365. a² + b² + 2ab ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ x² + x², 1² ಅಂದರೆ 1, 2 × 1 × x 2x + 365 ಕಡೆ ಬಂದರೆ -365 ದಟ್ ಈಸ್ = 0. x² + x², 2x² + 2x -365 + 1 ಅಂದರೆ -364 ದಟ್ ಈಸ್ = 0. ಸೊ 2ರಿಂದ ಅಷ್ಟನ್ನು ಬಾಗಿಸಿ x² + x -182 ಆಗುತ್ತೆ. ಸೊ 182 ಅಪವರ್ತನಗಳನ್ನ ನಾವು ಕಂಡುಹಿಡಬೇಕಾಗುತ್ತೆ. ಸೊ ಫಸ್ಟು 2ರಿಂದ ಬಾಗಿಸೋಣ, 91 ಬರುತ್ತೆ. ಸೊ 91 13 ಮುಗಿಯಲಿದೆ, 13ರಿಂದ ಬಾಗಿಸಿ 7 ಬರುತ್ತೆ. ಸೊ 2 ಮತ್ತು 7ನ ಗ್ರೂಪ್ ಮಾಡಿ 2 × 14 ಮತ್ತು 13ನ ಸಪ್ರೇಟ್ ಮಾಡಿ 14 × 13ನ ಗುಣಿಸೋದ್ರಿಂದ 182 ಬರುತ್ತೆ. ಕೂಡಿಸಿ ಅಥವಾ ಕಳೆಯೋದ್ರಿಂದ ನಮಗೆ +1 ಬರಬೇಕು. ಸೊ ಹಾಗಾಗಿ ನಾನು ಪ್ಲಸ್ ಎಕ್ಸನ್ನು x² + x -182 ಸೊ x² + x-ಅನ್ನು 14x - 13x ಅಂತ ಬರಿಬೋದು. ಸೊ -182. ಇಲ್ಲಿ x-ಅನ್ನು ಕಾಮನ್ ತೆಗೆದರೆ x + 14 ಉಳಿಯುತ್ತೆ. ಇಲ್ಲಿ -13ನ ಕಾಮನ್ ತೆಗೆದರೆ x + 14 ಬರುತ್ತೆ. ಇವೆರಡರಲ್ಲಿ x + 14ನ ಕಾಮನ್ ತೆಗೆದರೆ x - 13 ಸಿಗುತ್ತೆ ನಮಗೆ, ದಟ್ ಈಸ್ = 0. x - 13 = 0 ಆರ್ x + 14 = 0. x = 13, x = -14. ಸೊ ಧನಪೂರ್ಣಾಂಕ ಆಗಿರೋದ್ರಿಂದ ಪ್ಲಸ್ ಇರೋದನ್ನು ತಗೋಬೇಕು. x = 13 ಆಗುತ್ತೆ. ಸೊ ಇನ್ನೊಂದು ಧನಪೂರ್ಣಾಂಕ x + 1 ಆಗಿದೆ. ಸೊ 13 + 1 ದಟ್ ಈಸ್ = 14 ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. 36ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಮೊದಲ 10 ಪದಗಳ ಮೊತ್ತ 185 ಆಗಿದೆ. 21ನೇ ಪದವು 16ನೇ ಪದಕ್ಕಿಂತ 15 ಹೆಚ್ಚಾಗಿದೆ. ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎಂದಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿದೆ.
n ಈಸ್ ಈಕ್ವಲ್ ಟು 30, ಮೊದಲ 10 ಪದಗಳ ಮೊತ್ತ S10 ಈಸ್ ಈಕ್ವಲ್ ಟು 185 ಆಗಿದೆ. 21ನೇ ಪದವು A21 ಈಸ್ ಈಕ್ವಲ್ ಟು 16ನೇ ಪದಕ್ಕಿಂತ A16 ಪ್ಲಸ್ 15 ಆಗಿದೆ. ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಬೇಕು. S30 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಯಾವ ರೀತಿ ಬರೀಬೇಕು ಅಂತ ನೋಡೋಣ. ಸೊ n ಈಸ್ ಈಕ್ವಲ್ ಟು 30, S30 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ನಿಬಂಧನೆ ಪ್ರಕಾರ S10 ಈಸ್ ಈಕ್ವಲ್ ಟು 185, S10 ಅನ್ನು n/2 ಇಂಟು ಬ್ರಾಕೆಟ್ ಆಫ್ 2a ಪ್ಲಸ್ n-1 ಇಂಟು d ದಟ್ ಈಸ್ ಈಕ್ವಲ್ ಟು 185. ಸೊ n ಅಂದರೆ 10 ತಗೋಬೇಕಿಲ್ಲಿ, S10 ಕೊಟ್ಟಿರೋದ್ರಿಂದ 10/2 ಬ್ರಾಕೆಟ್ ಆಫ್ 2a ಪ್ಲಸ್ n ಅಂದರೆ 10-1 ಇಂಟು d ದಟ್ ಈಸ್ ಈಕ್ವಲ್ ಟು 185. ಸೊ ಇನ್ನು ಬಾಕ್ಸ್ ಇದ್ದಾಗ 5 ಬರುತ್ತೆ. 2a ಪ್ಲಸ್ 9d ದಟ್ ಈಸ್ ಈಕ್ವಲ್ ಟು 185. ಸೊ 2a ಪ್ಲಸ್ 9d ಪ್ಲಸ್ ಇಂಟು 5 ಈ ಕಡೆ ಬಂದರೆ ಡಿವೈಡ್ 5 ಆಗುತ್ತೆ. 2a ಪ್ಲಸ್ 9d ಈಸ್ ಈಕ್ವಲ್ ಟು 37. 2a ಪ್ಲಸ್ 9d, ಡಿ ಅಂದರೆ 3 ಬಂದಿದೆ, ದಟ್ ಈಸ್ ಈಕ್ವಲ್ ಟು 37. 3 ಹೇಗೆ ಬಂದಿದೆ ಅಂತ ಇಲ್ಲಿ ನೋಡೋಣ. ಸೊ 2a ಪ್ಲಸ್ 9-3 27 ದಟ್ ಈಸ್ ಈಕ್ವಲ್ ಟು 37. 2a ಈಸ್ ಈಕ್ವಲ್ ಟು 37 ಮೈನಸ್ 27, 2a ಈಸ್ ಈಕ್ವಲ್ ಟು 10, a ಈಸ್ ಈಕ್ವಲ್ ಟು 5 ಆಗುತ್ತೆ. ಸೊ a ಈಸ್ ಈಕ್ವಲ್ ಟು 5 ಸಿಕ್ತು. ಇಲ್ಲೊಂದು ಕಂಡೀಷನ್ ಇದೆ, A21 ಈಸ್ ಈಕ್ವಲ್ ಟು A16 ಪ್ಲಸ್ 15. A21 ಅಂದರೆ a ಪ್ಲಸ್ 20d ದಟ್ ಈಸ್ ಈಕ್ವಲ್ ಟು A16 ಅಂದರೆ a ಪ್ಲಸ್ 15d ಪ್ಲಸ್ 15. a ಕ್ಯಾನ್ಸಲ್, 20d ಪ್ಲಸ್ 15d ಈ ಕಡೆ ಬಂದರೆ ಮೈನಸ್ 15d ದಟ್ ಈಸ್ ಈಕ್ವಲ್ ಟು 15. 20d ಯಲ್ಲಿ 15d ಹೋದರೆ 5d ದಟ್ ಈಸ್ ಈಕ್ವಲ್ ಟು 15. d ಈಸ್ ಈಕ್ವಲ್ ಟು 15/5, d ಈಸ್ ಈಕ್ವಲ್ ಟು 3. ಸೊ ಈ 3 ಬೆಲೆಯನ್ನು d ಈಸ್ ಈಕ್ವಲ್ ಟು 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ a ಸಿಗುತ್ತೆ. a ಈಸ್ ಈಕ್ವಲ್ ಟು 5, d ಈಸ್ ಈಕ್ವಲ್ ಟು 3, n ಈಸ್ ಈಕ್ವಲ್ ಟು 30, S30 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ Sn ಈಸ್ ಈಕ್ವಲ್ ಟು n/2 ಬ್ರಾಕೆಟ್ ಆಫ್ 2a ಪ್ಲಸ್ n-1 ಇಂಟು d. ಸೊ S30 30/2 ಪ್ಲಸ್ 2 ಇಂಟು a ಅಂದರೆ 5 ಪ್ಲಸ್ n ಅಂದರೆ 30-1, d ಅಂದರೆ 3. ಸೊ 30/2 ಅಂದರೆ 15 ಬಾಗಿಸ್ಬೇಕು. 5 10 ಪ್ಲಸ್ 30-1 ಅಂದರೆ 29 ಇಂಟು 3. ಸೊ 15 10 29 ಇಂಟು 3 ಮಾಡಿದ್ರೆ 87 ಆಗುತ್ತೆ. ಸೊ ಇವೆರಡನ್ನು ಕೂಡಿದ್ರೆ 97 ಆಗುತ್ತೆ. 97 ಇಂಟು 15 ಮಾಡಿದಾಗ 1455 ಆಗುತ್ತೆ. 1455 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 36ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 37ನೇ ಪ್ರಶ್ನೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತ ಇದೆ. ಸೊ ಇದು ಪ್ರಮೇಯವನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಬರಿಬೇಕು ಅಂತ ನೋಡೋಣ. ಸೊ ವಿದ್ಯಾರ್ಥಿಗಳೇ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತಿದೆ. ಸೊ ಈ ಪ್ರಮೇಯವನ್ನು ಡಿಸ್ಕ್ರಿಪ್ಷನನ್ನು ಡಿಟೇಲ್ಡ್ ಆಗಿ ನಾನು ಸಪ್ರೇಟಾಗಿ ಮಾಡಿದ್ದೇನೆ ತ್ರಿಭುಜಗಳ ಪಾಠದಲ್ಲಿ. ಸೊ ಅಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಈ ಪ್ರಮೇಯವನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ಡಿಟೇಲ್ ಇದೆ. ನೀವು ಅಲ್ಲಿ ಹೋಗಿ ಸೊ ಎಕ್ಸ್ಪ್ಲನೇಷನನ್ನು ನೋಡ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಇದು ಪ್ರಮೇಯ ಆಗಿದೆ ವಿದ್ಯಾರ್ಥಿಗಳೇ. ಸೊ ಈ ಪ್ರಮೇಯದ ಎಕ್ಸ್ಪ್ಲನೇಷನ್ ಬೇಕಂದರೆ ತ್ರಿಭುಜಗಳು ಪಾಠದಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ನೋಡಿದಾಗ ಈ ಪ್ರಮೇಯವನ್ನು ಯಾವ ರೀತಿ ಬರೀಬೇಕು ಅನ್ನೋದು ಸುಲಭವಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ಕ್ವಶನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. 38ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ. 2x + y = 6, x + y = 4. ಸೊ ಇದು 1 ಕ್ವಶನ್ 5 ಮಾರ್ಕ್ ಇದೆ. ಇದು ಲಾಸ್ಟ್ ಕ್ವಶನ್. ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಸುಲಭವಾಗಿ 5 ಅಂಕಗಳನ್ನ ಇದರಿಂದ ಪಡಿಬೋದು. ಸೊ ಈಸಿಯಾಗಿದೆ, ನೋಡಿ ಹೇಗೆ ಬಿಡಿಸೋಣ ಅಂತ, ಹೇಗೆ ಬಿಡಿಸ್ಬೇಕಂತ ಕಲಿಯೋಣ. ಸೊ 2x + y = 6 ಇದು ಸಮೀಕರಣ 1 ಅಂತ ತಗೊಳ್ಳೋಣ. ಸೊ ಎಕ್ಸನ್ನು 0 ಮಾಡಿದಾಗ ನಮಗೆ y = 6 ಬರುತ್ತೆ. ಡೈರೆಕ್ಟಾಗಿ y = 6 ಬರಿಬೋದು. ಸೊ y ಅನ್ನು ನಾವು 0 ಮಾಡಿದಾಗ, ಸೊ y ಅನ್ನು 0 ಮಾಡಬೇಕು. 2x = 6 ಬರುತ್ತೆ. 2x = 6 ಆದರೆ x = 6/2, x = 3 ಆಗುತ್ತೆ. ಡೈರೆಕ್ಟಾಗಿ 2 ಪಾಯಿಂಟ್ಸನ್ನು ಬರ್ಕೋಬೇಕು. x 0 ಆದಾಗ y 6 ಬರುತ್ತೆ, y 0 ಆದಾಗ x 3 ಬರುತ್ತೆ. ಡೈರೆಕ್ಟಾಗಿ 1 ಪಾಯಿಂಟನ್ನು ಬರ್ಕೊಂಡ್ರೆ ಇಲ್ಲಿಗೆ ನಿಮಗೆ 1 ಅಂಕ ನೇರವಾಗಿ ಸಿಕ್ಬಿಡುತ್ತೆ. ಹಾಗೆ ಎರಡನೇ ಸಮೀಕರಣಕ್ಕೆ ಬಂದಾಗ x + y = 4 ಅಂತ ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ x 0 ಮಾಡಿದಾಗ y 4 ಬರುತ್ತೆ. ಹಾಗೆ y ನಾವು 0 ಮಾಡಿದಾಗ x 4 ಬರುತ್ತೆ. ಇವಾಗ ನಾವು ಕೋಷ್ಟಕ ಬರೆದಾಗ x/y, x ಮತ್ತು y, x 0 ಆದಾಗ y 4, y 0 ಆದಾಗ x 4 ಆಗುತ್ತೆ. ಸೊ ಇಲ್ಲಿಗೆ ನಿಮಗೆ 2 ಅಂಕಗಳನ್ನ ಸುಲಭವಾಗಿ ನೀವು ಪಡಿಬೋದು. ಸೊ ಇವೆರಡೂ ಬರೆದ ಮೇಲೆ, ಕೋಷ್ಟಕವನ್ನು ಬರೆದ ಮೇಲೆ ಸುಲಭವಾಗಿ ನಾವು ಗ್ರಾಫನ್ನು ಹಾಕ್ಬೋದು ವಿದ್ಯಾರ್ಥಿಗಳೇ. ಸೊ ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ. ಸೊ ಗ್ರಾಫಿಗೆ ಇಲ್ಲಿ 3 ಅಂಕವನ್ನು ಕೊಟ್ಟಿರ್ತಾರೆ. ಸೊ ಫಸ್ಟ್ ನಾವು ಪ್ರಮಾಣ ಬರ್ಕೊತೀವಿ. x ಅಕ್ಷ 1 ಸೆಂಟಿಮೀಟರ್ = 1 ಮನ, y ಅಕ್ಷ 1 ಸೆಂಟಿಮೀಟರ್ = 1 ಮನ. ಸೊ y0 y ಡ್ಯಾಶ್, xo x ಡ್ಯಾಶ್. ಸೊ ಈ ರೀತಿ ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ
ಮೂಲ ಬಿಂದು 0, ಇಲ್ಲಿ +1 +2 +3 +4 +5 +6 +7 +8, -1 -2 -3 -4, ಇಲ್ಲಿ +1 +2 +3 ಸೊ 8, ಇಲ್ಲಿ -1 -2 -3 ಬರುತ್ತೆ. ಸೊ ಇವಾಗ ನಾವು ಫಸ್ಟ್ ಪಾಯಿಂಟ್ ಗುರ್ತು ಮಾಡಬೇಕು ಏನು ಅಂದರೆ 0 3 x0 y6 ಇದೆ. ಸೊ x0 ಇದು, y6 ಅಂದರೆ ಇದು. ಸೊ ಇಲ್ಲಿ 0,6 ಇದೆ ನೋಡಿ, ಪಾಯಿಂಟನ್ನು ಗುರ್ತು ಮಾಡಿದೆ. ಸೆಕೆಂಡ್ ಪಾಯಿಂಟು 0,3. ಸೊ y0 x3, y0 x3 ಅಂದರೆ ಇಲ್ಲಿ ಬರುತ್ತೆ. ಪಾಯಿಂಟ್ ಏನು ಬರುತ್ತೆ ಇಲ್ಲಿ ಅಂದರೆ 3,0 x3 y0. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ರೇಖೆಯನ್ನು ಎಳಿಬೇಕು, ಸರಳ ರೇಖೆ. ಇದು 2x + y = 6 ಆಗುತ್ತೆ. ಇನ್ನು ಸೆಕೆಂಡ್ ಬಾಕ್ಸಿಂದ ನಾವು ರೇಖೆನ ಹಾಕೋಣ. 0 4 x0 y4, x0 y4 ಇಲ್ಲಿ ಬರುತ್ತೆ. ಹಾಗೆ ನೆಕ್ಸ್ಟ್ ಪಾಯಿಂಟು y0 x4, y0 x4 ಇಲ್ಲಿ ಬರುತ್ತೆ 4,0. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ರೇಖೆಯನ್ನು ಎಳಿರಿ. ಎರಡೂ ರೇಖೆಗಳು ಎಲ್ಲಿ ಛೇದಿಸಿದೆ ಅಂದರೆ 2,2, ಅದನ್ನು ಹಿಂಗೆ ಸೇರಿಸ್ಬಿಡಿ. x2 ಆಗಿದೆ, x2 ಮತ್ತು y2 2,2. ಇಲ್ಲಿ x = 2 y = 2, x = 2 y = 2 ಅನ್ನು ಬರಿಬೇಕು ಪರಿಹಾರನ. ಸೊ ಇಲ್ಲಿ ಒಂದೊಂದು ಲೈನಿಗೆ ಒಂದು ಅಂಕ, ಇದಕ್ಕೆ ಒಂದು ಅಂಕ, ಇದಕ್ಕೆ ಒಂದು ಅಂಕ, 2 ಅಂಕ ಸಿಕ್ತು. ಸೊ ಇದಕ್ಕೆ ಒಂದು ಅಂಕ, ಇದಕ್ಕೆ ಒಂದು ಅಂಕ, 2 ಅಂಕ ಆಯಿತು, 4 ಅಂಕ ಆಯಿತು. ಸೊ x = 2 y = 2 ಅಂತ ಬರೆದ್ರೆ ಒಂದು ಅಂಕ, ಟೋಟಲ್ 5 ಅಂಕ ನಿಮಗೆ ಗ್ರಾಫಿಂದ ಸಿಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಕಂಪ್ಲೀಟ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಬರೀಬೇಕು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ಕಲ್ತ್ಕೊಂಡ್ವಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, 10ನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋಗಳು ಪ್ಲೇಲಿಸ್ಟ್ನಲ್ಲಿದೆ. ಸೊ ನೀವು ನೋಡಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.